ನಿತ್ಯಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ. ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಯಾವ ಶ್ಲೋಕ ಬರೆಯಲ್ಲ? ಅಲ್ಲ, ನಿತ್ಯ ನಿತ್ಯ ಹೇಳ್ತಾರಿಲ್ಲ, ಹೇಳ್ತಾರೆ. ಇನ್ಯಾವ್ದು ಬಿಡ್ಬೇಕಾಯ್ತು? ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿನ ಯಾವ ಶ್ಲೋಕ ಹೇಳ್ತಾರಲ್ಲ. ಹೌದು, ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ನೋಡಿ, ನಿತ್ಯಾನಿತ್ಯ ಅಂತ ಯಾಕೆ ಹೇಳಿದರು? ಅಲ್ಲಿ ಅದು ಬಿಡಿಸಿದ್ರು. ನಿತ್ಯ ಜಗತ್ತಾತ್ರೆ ಅನಿತ್ಯ ಜಗತ್ತಾತ್ರೆ. ನಿತ್ಯ ವೇದಾಹ, ವೇದಾದಿ ಜಗತ್ತರ ಪೋಷಣೆ ಮಾಡೋನು. ಅನಿತ್ಯ ವಿಕೃತವಾದ ಜಗತ್ತನ್ನು ಪೋಷಣೆ ಮಾಡಿ. ಎರಡು ಅರ್ಥ ಬರುತ್ತೆ, ನಿತ್ಯ ಅನಿತ್ಯ. ನಿತ್ಯ ಅನ್ನೋ ಮಾತ್ರ ಜೀವ ನಿತ್ಯ, ದೇವರು ಹೇಳ್ತಿದ್ದಾರೆ. ನಿತ್ಯ ಅಂತ ಆಟೋಮೆಟಿಕ್ ಅಲ್ಲ, ಪರ್ಮನೆಂಟ್ ಜಾಬ್ ಅಂತ ಉಚ್ಚಾಪಟ್ಟಿ ಮಾಡಿದ್ರೆ ಡಿಸ್ಮಿಸ್ ಮಾಡೋಕ್ಕೆ ಬರ್ತದೆ. ಪರ್ಮನೆಂಟ್ ಅಂತ ಹೇಳಿದ್ರು ಕೂಡ ಏನದು, ಅವನು ಏನು ಬೇಕಾದ್ರೂ ಮಾಡಿ ಅಂತ ಅರ್ಥ ಅಲ್ಲ, ಯಾರು ಅಧೀನ ಇಲ್ಲ ಅಂತ ಅರ್ಥ ಅಲ್ಲ. ಅದೇ ರೀತಿಯೇ ನಿತ್ಯ ಪದಾರ್ಥ, ಜೀವನ ನಿತ್ಯ ಅಂತಷ್ಟು ಅವನು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿದ್ರೆ ದೊಡ್ಡ ಅಪರಾಧ ಆಗ್ತದೆ, ಪರಮಾತ್ಮ ಶಿಕ್ಷಿಸ್ತಾನೆ. ಈಗ ಈ ಪರಮಾತ್ಮನ ವಿಚಾರ ಅಷ್ಟು ಸುಲಭ ಅಲ್ಲ. ಯಾವ ದೇವತೆಗಳೂ ಕೂಡ ಈತನ್ನೇನು ಮಾಡೋಕ್ಕೆ ಬರೋದಿಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅಷ್ಟು ದೊಡ್ಡವನು, ಮತ್ತು ಹೊಂದಕ್ಕಾಗೋದಿಲ್ಲ. ಆತ್ಮಾದ ಎಲ್ಲರೂ ತಿಳ್ಕೊಂಡೇ ಬಿಡ್ತಾನೆ. ಓಡೋರು ಮೆತ್ತೆ ಕೂತಲ್ಲೇ ದಾಟಿ ಹೋಗಿರ್ತಾನೆ. ವಾಯುದೇವರವರ ಮಾಡ್ತಕ್ಕಂಥ ಕರ್ಮ ಅವನಿಗೆ ಅರ್ಪಣೆ ಮಾಡ್ತಾರೆ. ಯಾಕೆ ವಾಯುದೇವರು ಪ್ರಸಕ್ತಿ ತಂದುಕೊಂಡ್ರು ಅಂದರೆ, ಕೆಲವು ಗುಣ ಇದರಲ್ಲಿ ಕಾಣ್ತಾ ಇದೆ. ಯಾರಲ್ಲಿ? ವಾಯುದೇವರ ಗುಣಗಳು ಕಾಣ್ತಾ ಇದೆ. ಆದರೆ ಆ ವಾಯುದೇವರು ಸರ್ವೋತ್ತಮರಲ್ಲ, ವಿಷ್ಣುವೇ ಸರ್ವೋತ್ತಮ. ಯಾತಕ್ಕೆ? ಉಳಿದವರ ಎಲ್ಲ ಕೆಲಸಗಳನ್ನು ಕೂಡ ತಮ್ಮ ಕೆಲಸದ ಜೊತೆಗೇನೆ ಅರ್ಪಣೆ ಮಾಡೋ ಅಧಿಕಾರ ಯಾರ್ದೋ? ವಾಯುದೇವರು. ಅದಕ್ಕೆ ಅಪಹ ಅಂತ ಕರೆದು, ಅಪ್ಪ ಶಬ್ದ ನೀರು ಅಂತ ಅರ್ಥದೆ. ಅನೇಜನ್ ನಿರ್ಭಯತ್ವ. ಇಲ್ಲಿ ದೇವರನ್ನೇನಂತ ಕರೆದರು ಅಂದರೆ ಅನೇಜತ್ ಅಂತ. ಈ ಅನೇಜತ್ ಅಂದರೆ ಕಂಪನ ರಹಿತನಾದವನು ಅಂತ ಅರ್ಥ. ನಿರ್ಭಯತ್ವ, ಭಯ ಇದ್ದರೆ ಕಂಪನ, ಭಯ ಇದ್ದರೆ ಯಾಕೆ ಕಂಪನ? ಏಕಂ ಪ್ರಾಧಾನ್ಯತೆ, ಏಕಂ ಅಂದರೆ ಪ್ರಧಾನ ಅಂತ ಅರ್ಥ. ಸಂಜ್ಞಾತು ಅಶಕ್ಯತ್ವಾತ್ ಅಗಮ್ಯಂ ತತ್ ಸುರ ಇರಲಿ. ಪೂರ್ಣ ದೇವ್ರನ್ನ ತಿಳ್ಕೊಳ್ಳೋಕ್ಕಾಗೋದಿಲ್ಲ, ಪೂರ್ಣ ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋದು ವಿಶೇಷ. ಅದು ಎಷ್ಟು ಮಟ್ಟಿಗೆ ಸುರ ಇರಬೇಕು, ದೇವತೆಗಳಿಗೂ ಕೂಡ ಏನದು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಸ್ವಯಂತು ಸರ್ವಾನಗಮತ, ಪರಮಾತ್ಮ ಮಾತ್ರ ಎಲ್ಲರನ್ನೂ ತಿಳಿತಾನೆ, ಇವ್ರು ಯಾರನ್ನೂ ತಿಳಿಯೋದಿಲ್ಲ. ಇದಿಷ್ಟು ಭಗವದ್ಗೀತೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ. ಇದು ದೇವ್ರ ಮಹಿಮೆ. ಮಾಂತು ವೇದ ನ ಕಶ್ಚನ. ಇದಿಷ್ಟು ಈ ಭಾಗ. ಸೊ ಎಲ್ಲ ವೇದಾರ್ಥ. ಅದು ಭಗವದ್ಗೀತೆ ಏನಾಯ್ತು ಈಗ? ವೇದಾರ್ಥವಾಯಿತು. ಹೌದು, ಅದು ನಮಗೆ ಗೊತ್ತಾಗಿದೆ ಹೇಳ್ತಿದ್ದಾರೆ. ಹೇಳಿದ ಮೇಲೆ ತಾನೇ ಗೊತ್ತಾಗಿರೋದು, ಮತ್ತೆ ಗೊತ್ತಾಗಿಲ್ಲಲ್ಲ. ಬರೀ ಸರ್ವತ್ವ ನಮಗೆ ಗೊತ್ತು. ಯಾಕೆ ಹೇಳಿದ್ರು ವೇದವ್ಯಾಸರು? ಕೇಳಿದ್ದೇ ಗೊತ್ತಾಗಿದೆ, ಈ ಮೊದಲಲ್ಲ. ದ್ರವತೋ ಸ್ವಯಂತು ಸರ್ವಾನಗಮತ್ ಪೂರ್ವಮೇ ವಸ್ವಭಾವತಃ. ದೇವ್ರಿಗೆ ಯಾರು ಹೇಳಿಕೊಟ್ರು ಅಂದರೆ ಸ್ವಭಾವತಃ. ವಾಯುದೇವ್ರು ಏನೇ ಮಾಡಿದ್ರು ಕೂಡ ದೇವ್ರು ಹೇಳಿಕೊಟ್ಟಿದ್ದು, ಅನುಗ್ರಹ ಮಾಡಿದ್ದು. ದೇವರಿಗೆ ಯಾರು ಬೇರೆ ಸ್ವಭಾವತಃ ಮಾಡ್ತಾನೆ. ಅಚಿಂತ್ಯ ಶಕ್ತಿ ತಶ್ಚೈವ ಸರ್ವಗತ್ವಾಚ ತತ್ಪರಂ. ಅಲ್ಲದೆ ಎಲ್ಲ ಕಡೆ ಇರ್ತೇನೆ ಅಂತೀರಿ, ಓಡಾಡ್ತೇನೆ ಅಂದ್ರೆ ಏನಿದು ಅಂದರೆ ಅಚಿಂತ್ಯ ಶಕ್ತಿ ಪರಮಾತ್ಮ. ನೀವು ಯೋಚನೆ ಮಾಡೋಕ್ಕೆ ನಿಮಗೆ ಆಗೋದೇ ಇಲ್ಲ, ಯೋಚನೆ ಮಾಡೋಕ್ಕೂ ಆಗಲ್ಲ ಅಂತ ಹೇಳಿ. ಅಚಿಂತ್ಯ ಶಕ್ತಿ ತಶ್ಚೈವ ಸರ್ವಗತ್ವಾಚ ತತ್ಪರಂ ದ್ರವತೋ ಅತ್ತೇತಿ ಸಂತಿಷ್ಠತ್ ತಸ್ಮಿನ್ ಕರ್ಮಾಣ್ಯಥಾನ್ ಬರುತ್ತೆ. ದ್ರವತ ಮುಂದೆ ಹೋಗೋರನ್ನು ಕೂತೇ ದಾಟಿಬಿಡ್ತಾನೆ. ಅಂದರೆ ವಾಯು ಮರುತ್, ಮಾತಾರಿಶ್ವ ಮರುತ್ ಅದಕ್ಕೆ ಅರ್ಥ. ಕರ್ಮಾಣಿ ಅಧಾತ್, ಅವರಲ್ಲಿ ಎಲ್ಲ ಕರ್ಮ ಅರ್ಪಿಸ್ತಾರೆ. ಅದಕ್ಕೇ ಉಪನಿಷತ್ತು ಹೇಳಿತ್ತು, ಎಲ್ಲ ಕರ್ಮ ವಾಯುದೇವರು ಒಪ್ಪಿಸ್ತಾರ ಅಂತ ಹೇಳ್ತಾರೆ. ಭಾರತೀಯ ಪ್ರಾಣ ಅಂತರ್ಗ ಅಂತ ಅವ್ರ ಕೈಲಿ ಒಪ್ಪಿಸ್ಬೇಕೆ ಹೊರತು ಏನು ಮಾಡೋಂಗಿಲ್ಲ ಡೈರೆಕ್ಟ್ ಆಗಿ. ಯಾರು ಕೂಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಾಮಿ ಪೂಜೆ ಮಾಡ್ತಾರೆ, ಹೂ ಹಾಕಿಬಿಟ್ರೆ ಡೈರೆಕ್ಟ್ ಅವ್ರ ಮೇಲೆ, ದೇವ್ರ ಮೇಲೆ ಹಾಕಾಗಿಲ್ಲ. ಏನು ಮಾಡಬೇಕು ಅವರು? ಸ್ವಾಮಿಯ ಕೈಲೂ ಕೊಳ್ಳಕ್ಕೆ ಬರೋದಿಲ್ಲ. ಇವ್ರು ಕೊಟ್ಟು ನೀರಾಗಿ ತೊಳೆದು ಅಲ್ಲಿ ಹೋಗಿ ಕೊಟ್ಟು ಅಲ್ಲಿ ಅರ್ಪಿಸ್ತಾರೆ. ನಾವು ಹೇಳ್ಬೇಕಾದ್ರೆ ಅಂತ ಹೇಳ್ತಾನೆ, ನಾನು ದೇವ್ರಿಗೆ ಹೂ ಹಾಕಿದೆ ಅಂತ ಹೇಳ್ತಾನೆ ಅಷ್ಟೇ. ಅದು ತಪ್ಪಲ್ಲ, ಬಟ್ ಈ ಅನುಸಂಧಾನ ಮರಿಬಾರ್ದು. ಅವ್ನ ಮಾತಿಗೆ ಉಳಿದು ಡೈರೆಕ್ಟಾಗಿ ಬಯಸ್ಕೊಂಡು ಬರ್ತಾನೆ ಆಮೇಲೆ. ಹಾಗೆ ಹಾಕ್ಬಾರ್ದು, ವಿಧಿವಿಧಾನ ಇದೆ. ಮಾರುತ್ತೇವ ಯತಶ್ಚೇಷ್ಟ ಸರ್ವಾತಾಂ ಹರ ಇರಪ್ಪೈ. ಯಾತಕ್ಕೆ ಹಾಗೆ ಮಾಡ್ತಾರೆ ಇದು ಪ್ರಶ್ನೆ. ಈಗ ವಾಯುದೇವರೇ ಅರ್ಪಣೆ ಯಾಕೆ ಮಾಡಬೇಕು? ಅವ್ರಿಗೇನಷ್ಟು ಸಂಬಂಧ ಅಂದರೆ ಎಲ್ಲ ಮಾಡಿಸೋದು ಅವರೇ, ಅದಕ್ಕೆ ಅರ್ಪಣೆ ಮಾಡ್ತಾರೆ ಅಂತ. ಸಿಂಪಲ್ ಅದು. ಯಾರು ಎಲ್ಲ ಕರ್ಮವನ್ನು ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ
ಹಾಂ ಆದ್ದರಿಂದಲೇ ಅವ್ರು ಎಲ್ಲರೂ ಅವರೇ ಮಾಡಿಸ್ತಾರೆ, ಅವ್ರು ಅರ್ಪಣೆ ಮಾಡೋ ಅಧಿಕಾರ ಇದೆ. ಯಾರೋ ಕೃಷ್ಣಾರ್ಪಣೆ ಹೇಳಕ್ಕೆ ಬರುತ್ತಾ? ಯಾರು ಭಿಕ್ಷೆ ಕಳಿಸಿರ್ತಾರೆ, ಕೃಷ್ಣಾರ್ಪಣೆ ಕೊಡೋದು ಯಾರನ್ನ ಯಾರು ಹೇಳ್ಬೇಕನ್ನ? ಸೇವಾಕರ್ತ ಹೇಳ್ಬೇಕು ಕೃಷ್ಣಾರ್ಪಣ ಅಂತೇಳಿ. ಎಲ್ಲ ಮಾಡಿಸೋರು ಇವರಾದ್ದರಿಂದ ಅವ್ರಿಗೆ ಅಧಿಕಾರ, ಉಳಿದೋಗಿ ಯಾಕೆ ಅಧಿಕಾರ ಬರುತ್ತೆ? ಆದ್ದರಿಂದ ನಮ್ಮ ಕರ್ಮನ ಅವ್ರ ಮೂಲಕ ಅರ್ಪಿಸ್ಬೇಕು. ಅದು ನಿಜವಾದ ತಿಳುವಳಿಕೆ ಅಂತ ಹೇಳೋದು. ರವತು ಅತ್ತೇತಿ ಸಂತಿಷ್ಠ ತಸ್ಮಿನ್ ಕರ್ಮಾಣ್ಯಧಾನ್ ಮರುತೆ ಮಾರುತ್ತೇವ ಯತಶ್ರೇಷ್ಠಾ ಸರ್ವಾತಾಂ ಹರೈರ್ಪೈರ್. ಅರ್ಪಣೆ ಮಾಡೋದು ವಿಧಿವಿಧಾನ ಇದೆ. ನೀರು ಕೇಳಿದ್ರು ಕೈಯಲ್ಲಿ ಕೊಟ್ಟ, ಬೆಕ್ಕಿ ಕೇಳಿದ್ರು ಕೈಯಲ್ಲಿ ಕೊಟ್ಟು ಏನು ಮಾಡಬೇಕೀಗ? ಸುಟ್ಟೋಗುತ್ತಷ್ಟೇ. ಅದು ವಿಧಿ ಇದೆ. ಅದಕ್ಕೊಂದು ನೀರು ಕೊಡೋ ವಿಧಾನ ಬೇರೆ, ಹಾಲು ಕೊಡೋ ವಿಧಾನ ಬೇರೆ, ಬೆಂಕಿ ಕೊಡೋ ವಿಧಾನ ಬೇರೆ. ಎಲ್ಲ ಬಿಟ್ಟು ಇದು ಮಾಡಿದರೆ ಒಂದೇ ತಲೆ ಹಾಕ್ಲಿಕ್ಕೆ ಹೋಗಬಾರ್ದು. ಮಾರುತ್ತೇವ ಯತಶ್ಚೇಷ್ಟಾ ಸರ್ವಾತಾಂ ಹರಯೇ ಅರ್ಪಯೇ. ನೋಡಿ ಈ ಮಾತನ್ನು ಹೇಳಿ ಕೊಟ್ಟು ಮಾಡ್ಬೇಕು ನಾವು. ಉಚ್ಚ ಅವಚ ಏನು ಸಮಸ್ತತೆ ಏನು ಮಾಡ್ಕೊಂಡ್ಬಿಟ್ರೆ ಸರ್ವಚೇಷ್ಟೆಗಳು. ಉಚ್ಚ ಅವಚ ಇದು ವ್ಯಾಖ್ಯಾನ. ಅದು ಯಾಕೆ? ದೊಡ್ಡದೇ ಇರಲಿ ಚಿಕ್ಕದೇ ಇರಲಿ. ಉಚ್ಚ ಅಂದರೆ ದೊಡ್ಡದು, ಚಿಕ್ಕ ಅಂದರೆ ಚಿಕ್ಕದು. ದೊಡ್ಡದೇನು? ಬೆಟ್ಟ ಹರ್ತಾನೆ, ಹತ್ತಾನೆ, ಕುಣಿದಾಡ್ತಾನೆ, ಅವೆಲ್ಲ ದೊಡ್ಡದು. ಈಗ ಸುಮ್ಮನೆ ಕೂತಾಡ್ತಾನೆ, ಕಣ್ಣು ಬಿಡ್ತಾನೆ, ಅದು ಕೂಡ ಅತಿ ಚಿಕ್ಕದು. ಎಲ್ಲಾದರೂ ವಾಯುದೇವರು ಮಾಡಿಸ್ಬೇಕು. ಗೊತ್ತಾಯ್ತಾ? ಕಣ್ಣು ತೆಗೆಯೋದು ಮುಚ್ಚೋದು ಅತಿ ಚಿಕ್ಕದ ಕೆಲಸ. ಬೆಟ್ಟ ಎತ್ತೋದು, ಭಾರ ಎತ್ತೋದು ದೊಡ್ಡ ಕೆಲಸ. ಎಲ್ಲದೂ ಮಾಡೋದು ಯಾರು? ವಾಯುದೇವರು. ಸತ್ತವನಿರ್ತಾನೆ, ಸ್ವಲ್ಪ ಕಣ್ಣು ಮಾತ್ರ ಬಿಟ್ಟು ಸ್ವಲ್ಪ ಹೆಂಗೆ ಬಿಟ್ಟಿರ್ತಾನೆ ಅವನು. ಅದಕ್ಕೂ ಪ್ರಾಣ ಇರಬೇಕು ಅವನಲ್ಲಿ. ಈ ನಮ್ಗೆ ಅರ್ಥ ಆಗ್ತದೆ. ವಾಯುದೇವರು ಮಾಡ್ತಾರದ ಅರ್ಥ ಯಾವಾಗಾಯಿತು? ಇಲ್ದಿದ್ರೆ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಮಾತ್ರ ಮಾಡಿದವ್ರು ಹೆಣ ಅಂತ ಕರೆಯೋದಿಲ್ಲ, ಕೈ ಕೆಲಸ ಮಾಡೋದಿಲ್ಲ, ಕಣ್ಣು ಕೆಲಸ ಕುರುಡ ಅಂತಾರೆ ಅಷ್ಟೇ, ಕಿವುಡ ಅಂತಾರೆ ಅಷ್ಟೇ. ಏನೂ ಕೆಲಸ ಮಾಡ್ಲಿಕ್ಕೆ ಬರದ ಹೋದಾಗ ಏನಂತಾರೆ? ಅವನ್ನು ಪೆಣನೆಂದು ಪೇಳುವರು ಬುಧ ಜನ. ಹಕ್ಕು ಅವರಿಗಿದೆ. ವೃಷಜ್ಞಾನೇ, ಅಲ್ಲಿ ವೃಷಜ್ಞಾನೇ. ಅರ್ಷತ್ ಪೂರ್ವಮರ್ಷತ್ ಬಂತಲ್ಲ, ಏನು ಹೇಳಲಿಲ್ಲ. ವೃಷಜ್ಞಾನೇ ಯಾವ ಧಾತು? ಅರ್ಷ ಧಾತು ಅಂತ ತಿಳ್ಕೊಬೇಡಿ. ಋಷ ಅಂತ ಒಂದು ಧಾತು ಇದೆ, ಅದರಿಂದ ಋಷ. ಈ ಋಷಿಗಳು ಶಬ್ದಕ್ಕೆ ಅರ್ಥ ಆಗುತ್ತೆ. ಋಷಿಗಳು ಅಂದರೆ ದರ್ಶನ ಮಾಡೋರು ನೋಡಿ. ಜ್ಞಾನೇ ತಿಳಿದವರು, ವೇದಗಳನ್ನು ತಿಳಿದವರು, ವೇದಗಳನ್ನು ಕಂಡವರು, ಎರಡೂ ಆಗ್ತವೆ. ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ. ತದೇಜತಿ ಪರಮಾತ್ಮನಿಗೆ ಭಯ ಇಲ್ಲ. ನೇಜತಿ ಇಲ್ಲಿ ಏಜತಿ, ದೇವ್ರ ಕಂಡು ಎಲ್ಲರೂ ನಡುಕ್ತಾರೆ. ಭೀಷ ಅಸ್ಮಾತ್ ಉದೇತಿ ಸೂರ್ಯ. ತನ್ನೇಜತಿ ಇದು ಎಲ್ಲದೂ ಕಂಬಿಸುತ್ತೆ ದೇವ್ರ ಮುಂದೆ. ದೇವ್ರು ಯಾರಿಗೂ ಹೆದರೋದಿಲ್ಲ, ನಡಗೋದಿಲ್ಲ. ತದ್ದೂರೇ ದೇವ್ರು ಭಾರಿ ದೂರ ಇದ್ದಾನೆ. ತದ್ವಂತಿಕೆ ದ್ವಾದಶ ಸ್ತೋತ್ರ. ದೂರತರಮ್ಯತ್ತು ತದೇವಾಂತಿಕ ವಂತಿಕ. ದೂರಕ್ಕೆ ದೂರ, ಹತ್ತಿರಕ್ಕೆ ಹತ್ತಿರ ದೇವರು. ಅಂದ್ರೆ ಅರ್ಥ ಏನು? ವ್ಯಾಪ್ತ ಅಂತ ಅರ್ಥ. ಸರ್ವತ್ರ ವ್ಯಾಪ್ತ, ನಮ್ಮೊಳಗೂ ವ್ಯಾಪ್ತ ದೇವರಾತ್ರಿದ್ದ. ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ. ಎಲ್ಲದರ ಒಳಗಿದ್ದಾನೆ ನೋಡಿ. ಹೊರಗೆ ಒಳಗಿದ್ದಾನೆ ಆಯಿತು, ಒಳಗಿದ್ದಾನೆ. ತದು ಸರ್ವಸ್ಯ ಬಾಹ್ಯತ, ಹೊರಗೂ ಇದ್ದಾನೆ. ಹೆಚ್ಚಗಿಂಚಿ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ತ ನಾರಾಯಣ ಸ್ಥಿತ. ಎಲ್ಲ ಕಡೆ ಒಂದೊಂದೇ ಮ್ಯಾಚ್ ಆಗ್ತಾ ಇರ್ತಾರೆ. ಎಷ್ಟು ಶ್ಲೋಕ ಓದ್ತಿದ್ರು ಕೂಡ ವಿಷಯ ಗೊತ್ತಿದ್ದಾಗ ಹೊಸ್ತು ಅಂತ ಅನಿಸೋದೇ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ಸರ್ವಮೂಲ ಓದಿಬಿಟ್ರೆ ಯಾವ ಗ್ರಂಥ ಬೇಕಾದ್ರೂ ಅರ್ಥ ಆಗುತ್ತೆ. ಯಾಕೆ? ಎಲ್ಲ ಹೇಳಿಬಿಟ್ಟಿರೋದ್ರಿಂದ ಮತ್ತೇನು ಬಾಕಿ ಉಳಿಯೋದೇ ಇಲ್ಲ. ತತೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ. ಹೊರಗೂ ಒಳಗೂ ಭಗವಂತ ಒಳಗೂ ಇರೋದರಿಂದ ಕೆಟ್ಟ ಯೋಚನೆ ಮಾಡೋಂಗಿಲ್ಲ. ಒಳಗೆ ದೇವರು ನೋಡ್ತಾನೆ. ಗೊತ್ತಾಯ್ತಾ? ಹೊರಗೆ ಮಾಡೋಂಗಿಲ್ಲ, ಮತ್ತೆ ದೇವರು ನೋಡ್ತಾನೆ. ಇದು ವಿಶೇಷ. ಈ ಒಳಗೆ ಮಾಡೋದನ್ನು ಮನುಷ್ಯ ಯಾವಾಗ ನಾವು ಏನೋ ಅನ್ಕೋತೀವಿ, ವೈಜ್ಞಾನಿಕ ಆಚಾರ ಅಂತ ಅನ್ಕೋಬೋದು. ಉಳಿದವ್ರಿಗೆ ಎದಗಿರೋ ಕೆಲಸಕ್ಕಿಲ್ಲ, ದೇವ್ರು ನೋಡ್ಕೋತಾರಲ್ಲ. ಅದನ್ನು ದೇವ್ರನ್ನ ಬೈದರೆ ದೇವರು ಡೈರೆಕ್ಟಾಗಿ ಕೊಡ್ತಾಗೋದ್ರಿಂದ ದೊಡ್ಡ ಶಿಕ್ಷೆ ಅಪರಾಧವಾಗ್ತದೆ. ಎಷ್ಟೋ ಕಡೆ ಅಂದ್ಕೊಂಡೆ ಅವ್ರಿಗೆ ಗೊತ್ತಾಗಲಿಲ್ಲ ಪುಣ್ಯ ಅಂತಾನೆ. ಇಲ್ಲಿ ಪುಣ್ಯ ಗಿಣ್ಯ ಎಲ್ಲ ಗೊತ್ತಾಗೋದ್ರಿಂದ ಪಾಪ ನಿಶ್ಚಿತ ಆಯ್ತಾ ಹೊರತು ಪುಣ್ಯ ಆಗಲಿಲ್ಲ. ತತ್ ಏಜತಿ ತತ್ ನಾ ಏಜತಿ ತತ್ ದೂರೇ ತತ್ ತು ಅಂತಿಕೆ ತತ್ ಅಂತರಸ್ಯ ಸರ್ವಸ್ಯ ತತ್ ಉ ಅಂದರೆ ಏವ ಅಂತರ್ಥ. ಹೆಚ್ಚಾಗಿ ನಮ್ಮ ವೈದಿಕ ಲೆಟರ್ ಜಾಸ್ತಿ ಉಪಯೋಗಿಸೋದು ಇದಕ್ಕಿಂತ. ತದು ಸರ್ವಸ್ಯ ಬಾಹ್ಯ. ಅಂದರೆ ಹೌದು, ಹೀಗೇನೇ ಇದೆ, ನಿಶ್ಚಿತ. ಏವ ತಚೇಜತಿ ತಥೈವ ಏಜತಿ ಅನ್ಯತ್ ತತ್ ಸ್ವಯಂ ನೇಜತಿ. ಅದಕ್ಕೆ ವಿಶೇಷ ತಾತ್ಪರ್ಯ ಇತ್ಯಾದಿ ಬರೀತಾರೆ. ಅದನ್ನು ಮುಂದೆ ಅಂದರೆ ಮುಂದಿನ ಸೋಮವಾರ. ಅವತ್ತು ಕೆಲವರು ದಶಮಿ, ಕೆಲವು ಏನೇನೋ ಇರಬೇಕಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ತುಂಬ ಹೆಚ್ಚು ಕಡಿಮೆ. ಯಾವ ಮಟ್ಟಕ್ಕೂ ಒಂದಕ್ಕೊಂದು ಭಾರಿ ಮ್ಯಾಚ್ ಆಗೋದಿಲ್ಲ, ಆ ಥರ ಇದೆ. ಎಲ್ರಿಗೂ ಎರಡಲ್ಲ, ಕೆಲವರಿಗೆ ಎರಡು, ಕೆಲವು ಕಡೆ ಎರಡು, ಕೆಲವು ಕಡೆ ಒಂದು. ಹಾಗಲ್ಲ. ಒಂದು ನಿಮಿಷ ಕೂತ್ಕೊಳ್ಳಿ. ಎಲ್ಲ ಬನ್ನಿ. ಏನು